ದೊರೆ ಬಾ ದೊರೆ ಬಾ. ಈ ನನ್ನ ಸೊಗಸು, ಈ ನನ್ನ ವಯ್ಯಾರ ಎಲ್ಲ ನಿಂದೆ. ಏನಾಯ್ತು? ನನ್ನ ಅಂದಕ್ಕೆ ಏನ್ ಕಮ್ಮಿ ಆಗಿದೆ? ನಿನ್ನ ಅಂದಕ್ಕೆ ಹೆಣ್ತನ ಕಮ್ಮಿ ಆಗಿದೆಯೇ? ಅರ್ಥ ಆಗ್ತಿಲ್ಲ, ಏನ್ ಹೇಳ್ತಿದ್ದೀರಾ? ಸಿಂಹ ಮಲಗಿದ್ದಾಗ ಜಿಂಕೆ ಅದ್ರ ಬಾಯಿಗೆ ತಲೆ ಇಟ್ರೆ ಅದು ತಿನ್ನಲ್ಲ. ಜಿಂಕೆ ಓಡ್ತಾ ಇರ್ಬೇಕು, ಸಿಂಹ ಬೇಟೆ ಆಡ್ಬೇಕು, ಜಿಂಕೆ ರಕ್ತನ ಸವಿಬೇಕು. ಆ ಬೇಟೆ ರಕ್ತನ ನೆಕ್ಕಿದ್ರೆ ಆಗ ಬರುತ್ತೆ ಮಜಾ. ನಾನು ಸಿಂಹದ ಲೆಕ್ಕ. ನನ್ನ ನೋಡಿರೋ ಹುಡುಗಿ ಭಯದಿಂದ, ನಾಚಿಕೆಯಿಂದ ಗಚ್ಚಂತ ನುಲಿಬೇಕು. ಆ ನಡು ಸೊಂಟ ಅಂದ. ಅವಳು ನಡೆಯೋ ಪ್ರತಿ ಹೆಜ್ಜೆ ನಡೀತಾ ಇದ್ರೆ ಅದನ್ನ ಸವಿತಾ ಜರ್ರಂತಿದ್ರೆ ಮಸ್ತ್ ಮಸ್ತ್ ಮಜಾ ಬರುತ್ತೆ. ನೀನು ಹೆಂಗ್ಸು ಅನ್ಸ್ಕೊಳ್ಳೋ ಆ ದಿನ ಅವತ್ತು ನಿನ್ ಜೊತೆನೆ ಮಲ್ಕೋತೀನಿ. ಅಂದ್ರೆ ನಿನ್ ಕಣ್ಣಿಗೆ ನನ್ನ ಹೆಣ್ಣಲ್ವಾ? ಇಲ್ಲಿವರೆಗೂ ಹಾಗಿರ್ಲಿಲ್ಲ. ಹೆಂಗ್ಸು ಅಂದ್ರೆ ಮಂತ್ರಿ ತರ ಇರ್ಬೇಕು, ಕಂತ್ರಿ ತರ ಅಲ್ಲ. ನಿರೂಪಿಸ್ಕೋ, ಆಗ ಬರ್ತೀನಿ, ಮಜಾ ಮಾಡ್ತೀನಿ. ಒಳ್ಳೆ ಗಂಡ್ಸು ಅಂತ ನಂಬಿ ನಾನು ಬಂದೆ. ನನಗೆ ಇಂಥ ಅವಮಾನ ಮಾಡ್ತೀಯಾ? ನೀನು ದೊರೆ ಆಗಿರ್ಬೋದು, ಆದ್ರೆ ನಾನು ದೊರೆ ಸಾನಿ, ಜ್ವಾಲಾಬಾಯಿ, ಸುಟ್ಟಾಕ್ಬಿಡ್ತೀನಿ. ಅದೇನ್ ಕಿಸಿದೀಯ ನಿನ್ ಮಣ್ಣು? ಮೀರಾ, ಹೊಟ್ಟೆ ಹಸಿತಾ ಐತೆ. ನನ್ನ ಅಂದಕ್ಕೇನ್ ಕಮ್ಮಿ ಆಗಿದೆ? ನಿನ್ನ ಅಂದಕ್ಕೆ ಹೆಣ್ತನ ಕಮ್ಮಿ ಆಗಿದೆಯೇ? ಇಲ್ಲಿ ಯಾರಾದ್ರೂ ಗಂಡಸ್ರಿದ್ದಾರ? ಗಡಿಯಲ್ಲೊಬ್ಬ ಗಂಡನ್ ನೋಡ್ದೆ, ಅವನ ಹೆಸರು ಮಲ್ಲೇಶ ಅಂತೆ. ಎಲ್ಲಿರೋದು ಅವನು? ಏನೋ ಅವಳ ಕತೆ. ದೊರೆ, ನನ್ನ ಒಳ್ಳೇದಕ್ಕೆ ಸ್ವಲ್ಪ ಶಾಸ್ತ್ರ ಹೇಳಿಸ್ಲಾ? ದೇಶನ ಆಳಕ್ ಬಂದಿರೋ ತೊಗಲಕ್ಕೂ ಓಡೋ ಕುದುರೆನ ಬಿಟ್ಟು ಕುಂಟು ಕುದುರೆ ಹತ್ತದಂತೆ. ಏನಂದ್ಯಲ್ಲ ಬಾಳ್ಕೋ. ದಯವಿಟ್ಟು ಕ್ಷಮಿಸಿ, ನಾನೇನು ಹೇಳಲಿಲ್ಲ. ಏನ್ರೋ ಕರೆದ್ರೆ ಯಾರೂ ಕಿವಿನ ಕೇಳಿಸ್ತಿಲ್ವಾ? ಇಲ್ಲಿ ಒಬ್ಬ ಗಂಡಸು ಕೂಡ ಕಾಣಿಸ್ತಾ ಇಲ್ಲ. ಇಲ್ಲಿ ಯಾರು ಗಂಡಸ್ರೇ ಇಲ್ವಾ ಅಥವಾ ಗುಂಡಿಗೆ ಇರೋರಿಲ್ವಾ? ಕೇಲ್ ಕತಮ್, ಅಸ್ಲಿ ಭೀಮ್ರಾವ್ ಈಗ ಆಚೆ ಬಂದ. ಇವಳ ಕತೆ ಮುಗೀತು. ನಿನ್ನ ಕೊಪ್ಪನ್ನ ಇಳಿಸ್ತೀನಿ. ಅರೆ ಕರ್ಣಿಕ, ಜಂಗಲ್ಗೆ ಹೋಗಿ ಬೇಟೆ ಆಡೋಣ ಬಾ. ಅಯ್ಯೋ, ಅದೇನ್ ಮಂಗ್ ಬುದ್ಧಿ ತುಂಬೋಯ್ತೋ ಇವನ್ಗೆ. ಮನೇಲೇ ಏನು ಕಿಸಕ್ಕಾಗ್ಲಿಲ್ಲ ಇವ್ನಿಗೆ, ಇನ್ ಕಾಡಲ್ ಹೋಗಿ ಏನ್ ಕಿಸಿತನೋ. ಏನ್ ಗಂಡಸ್ರೋ ನೀವೆಲ್ಲ?